ಸರ್ ನಮಸ್ಕಾರ. ನಮಸ್ಕಾರ. ಆರಾಮಿದ್ದೀರಲ್ಲ? ಆರಾಮಿದೆ. ಏನು ಸರ್ ಉದ್ದೇಶ ಅನಿರ್ದಿಷ್ಟಾವಧಿ ಮುಷ್ಕರ? ಇದ್ರ ಉದ್ದೇಶ ಅರಣ್ಯ ಇಲಾಖೆ ಇವರ ಅಧಿಕಾರಿಗಳಿಗೆ ಗೊತ್ತಿರೋದ್ರಿಂದ ಮತ್ತೊಂದು ಸಲ ಹೇಳ್ತೇನೆ. ಈ 8ನೇ ತಿಂಗಳಲ್ಲಿ 18, 19, 20, 21 4 ದಿವಸ KMRC ವತಿಯಿಂದ ಅವರು KMRC ತೀರ್ಮಾನದಂತೆ ಒಬ್ಬರು ಅರಣ್ಯಾಧಿಕಾರಿಗಳನ್ನ ಇಲ್ಲಿ ಕಳಿಸ್ತಾರೆ. ಉದ್ದೇಶ ಏನಂತಂದರೆ ನಮ್ಮ ಎರಡು ಅರ್ಜಿ ಯೋಜನೆಗಳನ್ನ ಅಂಗೀಕಾರ ಆಗಿದೆ KMRCಯಲ್ಲಿ. 358 ಯೋಜನೆಗಳಿಗೆ ಹಣ ಬಿಡುಗಡೆ ಮಾಡಿದೆ KMRC. ಅದರಲ್ಲಿ ಒಂದು 158 ಯೋಜನೆಗಳಿಗೆ ಟೆಂಡರ್ ಕರ್ತಾರೆ. ಒಂದು 43 ಸಂಸ್ಥೆಗಳಿಗೆ ಹಣ ಕೊಟ್ಟಿದ್ದಾರೆ. ಅದು ಆ ಪ್ರಕ್ರಿಯೆಯಲ್ಲಿ ಸಿದ್ದರಾಮಯ್ಯ ಇದು CM ಸಾರು ಎಂಟ್ರಿ ಆಗ್ತಾರೆ. ನೋಡಪ್ಪ, ಇದು ವಿಶೇಷ ಯೋಜನೆ, ಇದನ್ನು ನೀವು ಟೆಂಡರ್ ಕರೆಯೋದು ಅಡ್ವಾನ್ಸ್ ರೊಕ್ಕ ಕೊಡೋದು ಮಾಡಬೇಡ್ರಿ, ಕೆಲಸ ಮಾಡಿಸ್ಕೊಳ್ರಿ, ನಿಮ್ಮ ಉದ್ದೇಶ ಏನೈತೆ ಯೋಜನೆ ವಾರಕ್ಕೊಮ್ಮೆ ಬಿಲ್ ಕೊಡ್ರಿ ಅವರಿಗೆ ಅಂತ ಆದೇಶ ಮಾಡ್ತಾರೆ. ಅದು ಕಾರಣ ಏನಂದರೆ ಅವರು ಕಾರ್ಯಾಂಗದ ಹೆಡ್ಡು, ಆ ಸೆಕ್ರೆಟ್ರಿಯೇಟ್ನಾಗಿರೋರು PWD ಸೆಕ್ರೆಟ್ರಿ, ಹೆಲ್ತ್ ಸೆಕ್ರೆಟ್ರಿ, ಎಜುಕೇಷನ್ ಸೆಕ್ರೆಟ್ರಿ, ಅರಣ್ಯ ಇಲಾಖೆ ಸೆಕ್ರೆಟ್ರಿ, ಮೈನ್ಸ್ ಆ್ಯಂಡ್ ಜೈಲ್ ಸೆಕ್ರೆಟ್ರಿಗಳು ಅದಕ್ಕೆ ನಿರ್ದೇಶಕರು ಯಾವ್ದು KMRCಗೆ. ಅದರಿಂದ ಅವರು ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಸಾರುಗಳನ್ನ ಕರ್ಕೊಂಡೇ ಬಂದಿದ್ದರು. ಉದ್ದೇಶ ಏನಂದರೆ ನಾವು ಅರ್ಜಿದಾರರಲ್ಲಿ ರೈತರು, ಗಣಿಬಾಧಿತ ರೈತರು ಏನು ಅರ್ಜಿದಾರರಂದರೆ, ಒಂದು ಮಹಾತ್ಮ ಗಾಂಧಿ ಸಹಕಾರ ಸಂಘ ಕಟ್ಕೊಂಡಿದ್ವಿ, ಅದಕ್ಕೆ 1250 ಕೋಟಿ ಬೇಕಾಗಿತ್ತು ಯೋಜನೆ ಪ್ರಕಾರ. ಅದು ನಡೀತಾ ಇದೆ, ಅದು ಬೇರೆ. ಈಗ ನಾವು ಒಂದು ಸಂಡೂರಿನ ಸುತ್ತ ಸಂಡೂರು ಮರುಸ್ಥಾಪನೆ ಸಂಚಾಲಕ ಸಮಿತಿ ಅಂತ ಆ ಸಂಘ ಮತ್ತು ಆ ಸಂಘದ ಸದಸ್ಯರೇನಿದ್ದೀವಿ ಹಳೆಯರು, ಅವರೆಲ್ಲರೂ ಕಲ್ತ್ಕೊಂಡು ಅಲ್ಲಿ ಮನವಿದಾರರು. ಅಲ್ಲಿ KMRC ಕಚೇರಿ ಮತ್ತು ಸೆಕ್ರೆಟ್ರಿಯೇಟ್ನಾಗ ಮತ್ತು CM ಮುಂದೆ ಹಲವಾರು ಅರ್ಜಿಗಳಿದ್ದಾವೆ. ನಮ್ಮವು ಹಲವಾರು ಸಲ ಧರಣಿ, ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹ, ಜಿಲ್ಲಾಧಿಕಾರಿ ಶಿಫಾರಸ್ಸು, ಸೆಂಟ್ರಲ್ ಎಂಪವರ್ ಕಮಿಟಿ ಅಂತ ಇದೆ ಡೆಲ್ಲಿಯಾಗ, ಅವರು ಈ ಸಂಘನ ಮತ್ತು ಈ ರೈತರನ್ನ ಪರಿಗಣಿಸಿ ಅಂತ ಆದೇಶ ಇದೆ ಅವರಿಗೆ. ಅವನ್ನೆಲ್ಲ ಹಿಡ್ಕೊಂಡು ಅಡ್ಡಾಡಿದಾಗ ಅವರೇ ಕರ್ಸ್ಕೊಂತಾರೆ ನಮ್ಮನ್ನು ಲೆಟ್ರ್ ಹಾಕಿ. ಯಾರು? ಮ್ಯಾನೇಜಿಂಗ್ ಡೈರೆಕ್ಟರ್ K. ಮಂಜುನಾಥ್ ಸಾರು, ಸಲಹೆಗಾರರು ಬಾಲಸುಬ್ರಹ್ಮಣ್ಯನು, ಜಡ್ಜು ನಮ್ಮನ್ನು ಕರ್ಸ್ಕೊಂತಾರೆ. ನಿಮ್ಮ ಮನವಿಗಳು 13ನೇ ಇಸ್ವಿಲಿಂದ ನಾವು ವಿವಿಧ ಇಲಾಖೆಯಲ್ಲಿರೋವು, KMRC ಆಗಿರೋವು, ಸೆಂಟ್ರಲ್ ಎಂಪವರ್ ಕಮಿಟಿ ಆಗಿರೋವು ಮತ್ತು ರಾಮ್ ಪ್ರಸಾದ್ ಮನೋಹರ್ ಅವರ ಶಿಫಾರಸು ಇರೋದ್ರಿಂದ ನಿಮ್ಮ ಸರಿಗಿದೆ ಅಂತ ಒಂದು ಪತ್ರ ಹಾಕ್ತಾರೆ. ನಾವು ಜಲ್ದಿ ಹೋಗಲ್ಲ, ಸಂಘಟನೆ ಇಲ್ಲದ ಕಾರಣ ಜಲ್ದಿ ಹೋಗಲ್ಲ, ಸಂಘಟನೆ ಮಾಡ್ಕೊಂಡು ತಡ ಆಗುತ್ತೆ. ಮತ್ತೊಂದು ಪತ್ರ ಹಾಕ್ತಾರೆ KMRC ಕಡೆಯಿಂದ. ಏನಂತ ಹಾಕ್ತಾರೆ? ನಿಮ್ಮ ಮನವಿಗಳು ಸರಿ ಇರೋದಲ್ಲ, ಶ್ಲಾಘನೀಯ, ನೀವು ನಮ್ಮ ಹತ್ರ ಬನ್ನಿ ಅಂತ ಕರೀತಾರೆ. ಆವಾಗ ಹೋದಾಗ ಅಲ್ಲಿ ಎಲ್ಲ ಆದ್ಮೇಲೆ ಕ್ರಿಯಾ ಯೋಜನೆ ಬರ್ಕೊಡ್ರಿ, 2 ಯೋಜನೆ. ಎಲ್ಲರೂ ಭಾಳ ಕೇಳ್ಯಾರ. ನಿಮ್ಮಂಗೆ ಶಾಲೆ ಕಟ್ಸೋಂಥೊಬ್ಬರು, ರಸ್ತೆ ಮಾಡ್ತೊಂಥೊಬ್ಬರು, ಕೆರೆ ನೀರು ಬಿಡ್ತೊಂಥೊಬ್ಬರು, ಮನೆಗಳು ಕಟ್ಸೋಂಥೊಬ್ಬರು ಬಂದಿದ್ದಾರೆ, ಅರ್ಜಿದಾರರಾಗಿದ್ದಾರೆ ಬಾಧಿತ ಸಮುದಾಯದವರು. ನೀವು 2 ಕೇಳ್ರಿ ಅಂದಾಗ ನಾವು 2 ಬರ್ಕೊಟ್ಟಿದ್ದೀವಿ. ನಮ್ಮ ಜಮೀನಿನ ಈ ಸಂಡೂರು ಇನ್ನೊಂದು 20, 30, 50 ವರ್ಷದಾಗ ಅರಣ್ಯ ಅಷ್ಟು ನಾಶ ಆಗುತ್ತೆ. ಅದಕ್ಕಿಂತ ಹೊತ್ತಿನಾಗ ನಾವು ರೈತರು 25 ವರ್ಷದಿಂದ ಬೀಳುಬಿಟ್ಟಿವಿ ಗಣಿಧೂಳಿನ ಸಲುವಾಗಿ. ನಮ್ಮ 1 ಲಕ್ಷ ಎಕರೆ, ಸುಮಾರು 2 ಲಕ್ಷ ಎಕರೆ ಅಂತ ವರದಿ ಐತೆ, ಬಟ್ ನಾವು 1 ಲಕ್ಷ ಎಕರೆ ಸುಮಾರು ನಮ್ಮ ಕೋಟ್ಯಾಂತರ ರೂಪಾಯಿ ಜಮೀನಿನಲ್ಲೇ ಅರಣ್ಯ ಬೆಳೆಸ್ತೀವಿ. ಶ್ರೀಗಂಧ, ರಕ್ತಚಂದನ ಮತ್ತು ಅರಣ್ಯ ಇಲಾಖೆಯೇ ಸೂಚಿಸಿದಂಥ, ನಾವು ದಡ್ರದೀವಿ, ಇವರೇ ಸೂಚಿಸಿದಂಥವನ್ನ ನಾವು ಬೆಳಿತೀವಿ. ಚೈನ್ ಲಿಂಕ್ ತಂತಿ ಹಾಕಬೇಕು. ಈಗಾಗಲೇ ಬೆಳೆದಿದ್ದಾರೆ ಅಲ್ಲಿ ಕುಟ್ಟ, HD ಕೋಟೆ, ಅಲ್ಲೆಲ್ಲ ಶ್ರೀಗಂಧ ಬೆಳೆದಾರೆ ಈ ಈ ಕರ್ನಾಟಕದಲ್ಲಿ. ಎಕರೆಗೆ 10 ಕೋಟಿ ಲಾಭ ತಗೊಂಡರು ಕೂಡ ಇದ್ದಾರೆ. ಆ ಕಾನೂನು ಅವರಿಗೆಲ್ಲ ಗೊತ್ತು, ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ. ಆ ಚೈನ್ ಲಿಂಕ್ ತಂತಿ ಹಾಕಬೇಕು ಮತ್ತು ಸಸಿ ನೆಡಬೇಕು. ತಿಂಗಳಿಗೆ 10,000ದಂಗೆ 8 ವರ್ಷ ಕೊಡಬೇಕು. ನಿರ್ವಹಣೆ ವೆಚ್ಚ ಕೊಡಬೇಕು ಅನ್ನೋದು ಒಂದು ಯೋಜನೆ. ಮತ್ತು ಈಗ ಭೂ ರೈತರು ಇದ್ದಾರೆ ಇಲ್ಲಿ, ಆಮೇಲೆ ಪಟ್ಟ ರೈತರು ಇದ್ದಾರೆ. ರೈತರು, ಆ ಭೂ ರೈತರು, ಪಟ್ಟ ರೈತರಿಗೂ ಇದೇ ಯೋಜನೆ ಆಗಬೇಕು. ಭೂ ರೈತರಿಗೆ ಬೇರೆ ಯೋಜನೆ. ಅವ್ರಿಗೇನಂತಂದರೆ ಆ ಮೇಳೆ, ಆ ಕುಟುಂಬದವರೇನಿದೆ, ಕೃಷಿ ಕಾರ್ಮಿಕ, ಗಣಿ ಕಾರ್ಮಿಕ, ಲಾರಿ ಡ್ರೈವರ್, ಕ್ಲೀನರ್ಗಳು, ಅವ್ರಿಗೆ ಭೂಮಿ ಇಲ್ಲ. ಆ ಮೇಳೆ, ಆ ಕುಟುಂಬದ ಮೇಳೆಗೆ ರಸ್ತೆ ಅಕ್ಕಪಕ್ಕ ಜಾಗ ಇದೆ. 10 ಅಡಿ 60 ಅಡಿ ಉದ್ದದ್ದು ಒಂದು ಮನೆ ಕಟ್ಟಿಸಿ 10 ಲೀಟ್ರಿಂದ ಹಾಲು ಕೊಟ್ಟು, ಒಂದು ನಿಮಗೆ ತಿಳಿದಷ್ಟು
2,000 ರೂಪಾಯಿ ತಿಂಗಳ ಒಂದಿಷ್ಟು ದಿವಸ ಒಂದು ವರ್ಷ ಎಷ್ಟು ಕೊಟ್ಟರೆ ಆ ಕುಟುಂಬ ಚೆನ್ನಾಗಾಗುತ್ತೆ ಅಂತ ಅವೆರಡು ಯೋಜನೆ ಕೇಳಿದಕ್ಕೆ ಅವೆರಡು ಯೋಜನೆ ಅಂಗೀಕಾರ ಆಗಿದಾವಲ್ಲ. ಎರಡೂ ನಿಮ್ಮ ಮನವಿಯಲ್ಲಿದ್ದು ಅವೆರಡೂ ಅಂಗೀಕಾರ ಆಗಿದ್ದಾವೆ. PWD ಇಲಾಖೆಗೆ ಮನೆ ಕಟ್ಸೋಕೆ ಒಂದು 2,000 ಚಿಲ್ಲರೆ ಕೋಟಿ ಕೊಟ್ಟಿದ್ದಾರೆ. ಇವರಿಗೆ 1,915 ಕೋಟಿ ಪರಿಸರ ಮರುಸ್ಥಾಪನೆಗೆ ಅಂತ ಕೊಟ್ಟಿದ್ದಾರೆ ಅರಣ್ಯ ಇಲಾಖೆಗೆ. ಅವೆರಡೂ ಇರೋದ್ರಿಂದ ನಮ್ಮನ್ನು ಮತ್ತೆ ಹೋಗಿ ನಾವು ಚರ್ಚೆ ಮಾಡಿದಾಗ ಆಯಿತು ನಿಧಾನ ಮಾಡಿರಿ ಅಂತಾರೆ. ನಿಧಾನ ಈಗ 25 ವರ್ಷ ಆಯಿತು ನಮ್ಮ ಬಾಧೆ. ನಮಗೆ ಬಾಧಿತರು, ಗಣಿ ಬಾಧಿತರು, ನೊಂದವರು, ಸಂತ್ರಸ್ತರು, ಅತ್ಯಾಚಾರಕ್ಕೊಳಗಾದವರು ಅಂತ ಸುಪ್ರೀಂ ಕೋರ್ಟ್ಗೆ ಸಂತೋಷ ಕಡೆ ವರದಿ ಕೊಟ್ಟಾರೆ. ಪ್ರತಿಭಟನೆಗಳು ಎಲ್ಲ ಮುಗಿದೋಗಿದ್ದಾರೆ. ಈಗ ಇಲಾಖೆಗಳಿಗೆ ದುಡ್ಡು ಬಿಡುಗಡೆ ಆಗಿಬಿಟ್ಟೈತೆ. ಅದಕ್ಕೆ ನಾವು ನಮ್ಮ ಜಮೀನಾಗ ಮೊದಲು ನಡ್ರಿ ಸರ್ ಅಂತೇಳಿ ಇವ್ರನ್ನ ಕೇಳಕ್ಕೆ ಬಂದೀವಿ, ಅರ್ಜಿ ಕೊಡೋಕೆ. ನನ್ನ ಜಮೀನಾಗ ಅರಣ್ಯ ಬೆಳಿತಿದ್ದೀನಿ, ನೀವು ಬಂದಿದ್ರಿ ಕೇಳೋಕೆ. KN ಮೂರ್ತಿಯವ್ರ ಜೊತೆಗೆ ಬಂದಿದ್ರಿ, KN ಮೂರ್ತಿಯವ್ರ ಜೊತೆಗೆ ನಾವು ಅವಾಗ ಒಪ್ಕೊಂಡಿದ್ವಿ, ನನ್ನ ಜಮೀನಾಗ ಅರಣ್ಯ ಬೆಳಿತೀನಿ, ಇನ್ನು ಮಾಡಿಕೊಡ್ರಿ ಅಂತ ಅರ್ಜಿ ಕೊಟ್ಟೋಗೋಕೆ ಬಂದೀವಿ. ಧರಣ ಕೂಡ ಮಾಡ್ತೀವಿ. ಒತ್ತಾಯ ಮಾಡಲಿಲ್ಲ ದೇಶಕ್ಕೆ ಏನು ಹಾಕ್ಲಮ್ಮ ಭ್ರಮೆ ಇದೆ ನಮ್ಮ ತಲೆಯಾಗ. ನಾವು ಮನವಿ ಕೊಡೋಕೆ ಒಂದಿಷ್ಟು ಜನ ಬಂದೀವಿ. ಈ ರೈತ ಸಂಘದವರು ಕೆಲವು ಒಂದಿಷ್ಟು ಜನ ಮುಂದೆ ಬಂದಿದ್ದಾರೆ. ಸಲಹೆಗಾರ ಬಾಲಸುಬ್ರಹ್ಮಣ್ಯಂ ಮ್ಯಾನೇಜಿಂಗ್ ಡೈರೆಕ್ಟರ್ ಏನು ಕೇಳಿದ್ದಾರೆ ಅಂದರೆ, ನೋಡು ಇಲಾಖೆ ಜೊತೆಗೆ ಇಷ್ಟೊಂದು ಮಾಹಿತಿ ರೈತರ ಸಂಪರ್ಕ ಇಲ್ಲ, ಆದ ಕಾರಣ ನೀವು ಇಲಾಖೆ ಜೊತೆಗೇ ಒಂದು 15 ಜನ ಕೆಲಸ ಮಾಡಬೇಕು ಅಂತ ಕೇಳಿದರು. ಅದನ್ನ ಕೂಡ ಕ್ರಿಯೇಟ್ನಾಗ ನೋಡಿ ಸರ್, ನಾವು ಇಷ್ಟೊಂದು ದಿನಗಳು ವರ್ಷಗಳು ಕಳೆದೀವಿ, ಶಕ್ತಿ ಇಲ್ಲ ನಮಗೆ, ನಾವೇ ದುಡ್ಡು ಇಟ್ಕೊಂಡು ಹೋಗಿ ಮಾಡೋಕ್ಕೆ. ಅಂದರೆ ಆಯಿತು ನಿಮಗೆ ಏನಾನು ಹಾಕಿ ಕೊಡೋಣ ಅಂದರೆ ನಾವು ಪ್ರತಿ ವ್ಯಕ್ತಿಗೆ 1,000 ರೂಪಾಯಿ ದುಡ್ಡು, ಒಂದು ವೆಹಿಕಲ್ಗೆ 5,000 ಕೊಡ್ರಿ ಅಂದರೆ ಅದನ್ನು ಕೂಡ ಕ್ರಿಯೇಟ್ನ ಬರ್ಕೊಡ್ರಿ ಅಂದರೆ ಬರ್ಕೊಟ್ಟಿದ್ದೀವಿ ಸರ್. ನಾವು ಏನಿದೆ ಬೇಡಿಕೆ ಇದೆ. ಅವರು ಏನಂದರೆ ಪರಿಸರ ಪುನಶ್ಚೇತನೆಗೆ 2,000 ಕೋಟಿ 1,900 ಕೋಟಿ ಅಂತೇನಿದೆಯಲ್ಲ, ಅದನ್ನು ಅಲಾಟ್ ಮಾಡಿ ಇಟ್ಟಿದ್ದಾರೆ. ಬಟ್ ಅಪ್ರೂವಲ್ ಅಂತ ಅಲ್ಲ. ಇವ್ರದ್ದು ಬೇಡಿಕೆ ಏನಿದೆ, ಅವ್ರ ಹೊಲಗಳಲ್ಲಿ ಅರಣ್ಯ ಕೃಷಿ, ಹಾರ್ಟಿಕಲ್ಚರು, ಅವರಿಗೆ ಏನು ಇನ್ಕಮ್ ಬರೋ ಅಂಥ ರೈತರಿಗೆ ಇನ್ಕಮ್ ಬರೋ ಅಂಥ ದುಡ್ಡು ಅಂದರೆ ಒಂದು ಗಿಡಗಳನ್ನ ಬೆಳೆಸ್ಕೊಡಿ ಅಂತ ಅವ್ರದ್ದು ಬೇಡಿಕೆ ಇಟ್ಟಿದ್ರು. ಅದಿನ್ನೂ ಪರಿಶೀಲನಾ ಹಂತದಲ್ಲಿ ಗೊತ್ತಿದೆ. ಅದು ನಮ್ಮಲ್ಲಿಲ್ಲ. KMRCಯಲ್ಲಿ ಅಪ್ರೂವಲ್ ಆಗಬೇಕು. ಆಮೇಲೆ ಏನು ಬಂದರೂ ಕೂಡ ಅದು ಡಿವಿಷನಿಗೆ ಬರುತ್ತೆ. ಅಂದರೆ KMRCಯಲ್ಲಿ ಇವ್ರ ಮನವಿ ಅಪ್ರೂವಲ್ ಆಗಿಲ್ಲ ಅಂತಾರೆ. ಅಂದರೆ 2,000 ಕೋಟಿ ಪರಿಸರ ಪುನಶ್ಚೇತನೆಗೆ ಅಂತ ಮೀಸಲಾಗಿದೆ. ಅದರಲ್ಲಿ ಎಲ್ಲ ಇದಾಗಬೇಕಲ್ಲ, ಬೈಫರ್ಕೇಷನ್ ಆಗಿ ಇವ್ರದ್ದು APO ಆಗಿ ಅಪ್ರೂವಲ್ ಆಗಿ ಬಂದಮೇಲೆ ನಾವು ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಸೊ ಅದೇನಿದ್ರು ಕೂಡ ಮನವಿ ಕೊಡಲಿ, ನಾವು ಹೆಡ್ ಆಫೀಸಿಗೆ ಕಳಿಸ್ತೀವಿ. ಆಮೇಲೆ ಅದೇನು ಅಮೌಂಟ್ ರಿಲೀಸ್ ಆದರೂ ಕೂಡ KMRCಯಿಂದ ನಮ್ಮ ಡಿವಿಷನ್ ರಿಲೀಸ್ ಆಗುತ್ತೆ. ಅಲ್ಲಿ ಹೋಗಿ ಅಲ್ಲಿಂದ ಮುಂದೆ ಆಗುತ್ತೆ. ಅಲ್ಲಿವರೆಗೆ ಮನವಿ ಕೊಟ್ಟು ಮನವಿ ತೊಗೊಳ್ತೀವಿ ಸರ್. ಇನ್ನೊಂದು ಮತ್ತು ಅದೇ ಫಂಡಲ್ಲಿ ತುಮ್ರಗುದ್ದಿ ಜಿಗನಹಳ್ಳಿಯಲ್ಲಿ ಬೋರ್ಡ್ ಹಾಕಿದ್ರಲ್ಲ ನೀವು? ಅಲ್ಲ, ಫಾರೆಸ್ಟಲ್ಲಿ ಬೆಳೆಸಿರೋದು. ಇವಾಗ ನೀವು ಕೇಳ್ತೀರ ಅಮೌಂಟ್ ಬಂದಿಲ್ಲ ಅಂತ ಹೇಳಿದ್ರಲ್ಲ, ಅದೇ ಅಮೌಂಟ್ ಬಂದಿಲ್ಲ ಅಂತ ಹೇಳಿದ್ರಿ ನೀವು. ಅಮೌಂಟ್ ನೀವು ಕೇಳ್ತಿರೋದೇನು? ನೀವು ಕೇಳ್ತಿರೋದು ನಿಮ್ಮ ಜಮೀನಲ್ಲಿ ನೆಡೋದಲ್ವಾ? ಫಾರೆಸ್ಟಲ್ಲಿ ನೆಡಕ್ಕೆ ಬಂದಿದೆ ದುಡ್ಡು, ನಿಮ್ಮ ಜಮೀನಲ್ಲಿ ಫಾರೆಸ್ಟ್ನಲ್ಲಿ ನೆಡಲಿಕ್ಕೆ KMRC ನಿಗಮದಲ್ಲಿ ಅವಕಾಶ ಇದೆಯಾ? ಅಪ್ರೂವಲ್ ಆಗಿದೆ. ಅದ್ರ ಪ್ರಕಾರ ನೆಟ್ಟಿದ್ದೀವಿ. ಅದ್ರ ಬೋರ್ಡ್ ಹಾಕಿರೋದು. ನೀವು ಕೇಳ್ತಿರೋದು ನಿಮ್ಮ ಜಮೀನಲ್ಲಿ ನೆಟ್ಕೊಡ್ರಿ ಅಂತ, ಹೌದಾ ತಾನೆ? ಒಂದು ನಿಮಿಷ. ಈಗ ನಾವು ಧೂಳ ಮಾಡಬಾರ್ದ್ರಂತ ಪ್ರತಿಭಟನೆ ಮಾಡಿದ ಗುಂಪು ಬಾಧಿತರು ಅಂತ ನಾವು ಇಟ್ಕೊಂಡಿಲ್ಲ ಹೆಸರು. ಹೌದೌದು. ಅರಣ್ಯ ಇಲಾಖೆಯವರು ಅರಣ್ಯ ಕಡ್ದು ಮೈನ್ಸ್ ಮಾಡೋಕೆ ಅವಕಾಶ ಕೊಟ್ಟೈತಿ ಹಿಂದಕ್ಕೆ. ಆಯ್ತರ ಆ ಮೈನ್ಸ್ ಮಾಡೋ ಹೊತ್ತಿನಾಗ ನನ್ನ ಕೃಷಿ ಜೀವನ ನಾಶ ಆಗಿರೋದು. ನಿಮ್ಮಂಥ IAS ಆಫೀಸರ್ಗಳೇ ವಿಜ್ಞಾನಿಗಳು 70 ಜನ ಬಂದಿದ್ರಿಲ್ಲ ಸಂಶೋಧನೆ ಮಾಡೋಕೆ. ಅವ್ರ ತೀರ್ಮಾನನೇ ಕೋರ್ಟಿಗೆ ಮುಟ್ಟಿರೋದು. ಆಯ್ತರ ಆಮೇಲೆ ನೀವು ವಿದ್ಯಾವಂತರು ಓಟಾಕ್ಷಂಡರ್ ಕಲಿತು ಏನು ಹೇಳಿದ್ರೆ ನಾವು 9 ಜನ ಬಾಧಿತರು ಅಂತ ಹೆಸರು ಕೊಟ್ಟಿರಿ, ಅಂದೀವಿ. ಅತ್ಯಾಚಾರಕ್ಕೆ ಒಳಗಾಗೈತೆ ನಿಮ್ಮ ಜೀವನ, ಕೃಷಿ ಜೀವನ ಅಂದ್ರೆ ಒಪ್ಕೊಂಡಿವಿ. ಆಯ್ತರ ಕೋರ್ಟ್ ಹೇಳಿರೋ ಶಬ್ದಗಳು ಇವೆಲ್ಲ. ದಯವಿಟ್ಟು ತಾವು ಈ ಕೆಲಸ ನೀವೇ ಇಲ್ಲಿ ನಮ್ಮ ಪಕ್ಕಿಗಿರೋದ್ರಿಂದ ನೀವೇ ಜಾಸ್ತಿ ಒತ್ತಡ ಹಾಕಿದ್ರೆ ಪುಣ್ಯ ಕಟ್ಕೊಂಬ್ತಾರಪ್ಪ ಅಷ್ಟೇ. ಆಯಿತಾ? ಹಾಂ, ಇದನ್ನ ಹೇಳ್ಬಾರ್ದು ನಮಗೆ. ಏನು ಅಲ್ಲಿ ಆ ಫೈಲು ಈ ಫೈಲು ನಮಗೆ ಅರ್ಥನೇ ಹಾಕಲ್ಲ, ನಿಮ್ಮ ಶಬ್ದಗಳೇ ಅರ್ಥ ಹಾಕಲ್ಲ ನಮಗೆ. ನೀನು ನನ್ನ ಜಮೀನಾಗ ಅರಣ್ಯ ಹಾಕು, ನಾನು ಪುಣ್ಯ ಕಟ್ಕೊಂಬ ಅರಣ್ಯ ಬೆಳೆಸಿ. ನೀವು ಅರಣ್ಯ ರಕ್ಷಕರಲ್ಲ ಸರ್ ನೀವು, ಹೌದ್ರಾ? ನಾನು ಅರಣ್ಯ ಬೆಳಿತೀನಿ ಅಂತ ಬಂದೀನಿ ನನ್ನ ಜಮೀನಾಗ, ಪುಣ್ಯ ಕಟ್ಕೊಂಡು ಸಾಯ್ತೀನಿ. ಆಯಿತಾ?
ಅದಕ್ಕೆ ನೀವು ಅನುಕೂಲ ಮಾಡಿಕೊಡ್ರಿ ಅಂತ ಕೇಳಕ್ಕೆ ಬಂದೀವಿ. ಆಯ್ತು. ನಾಳೆಲಿಂದ ದಿನ 200-300 ಜನ ಬರ್ತಾರೆ. ಈ ರೈತ ಸಂಘದವ್ರು ಕರ್ಕೊಂಬಂದು ನಿಮ್ಗೆ ಅರ್ಜಿ ಕೊಡಿಸ್ತಾರೆ. ಕೈ ಮುಗಿದ ಸರ್ ಹೆಂಗನ ಪುಣ್ಯ ಕೆಲಸ, ವಿಶ್ವ ಪ್ರಸಿದ್ಧಿ, ನಿನ್ನ ಹೆಸರು, ನಿನ್ನ ಫೋಟೋ ನನ್ನ ಹೊಲ್ದಾಗ ಒಂದು ಮನೆಗೆ ಒಂದು ಹಾಕ್ಕೊಂಬಿಡ್ತೀನಿ ನಿಮ್ಮ ಎಲ್ಲರದು, ಅರಣ್ಯ ಇಲಾಖೆಯವ್ರದ್ದು. ಆಯ್ತಲ್ಲ ಸರ್? ಮನವಿ ಕೊಡಿ. ಓಕೆ.